ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರಗಲ್ ಪಟ್ಟಣದ ಶ್ರೀ ದುರ್ಗಾ ವೃತ್ತದ ಬಳಿ ಇಂದು ಸ್ಥಳೀಯ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಗದಗ ಜಿಲ್ಲಾ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹನುಮಂತ ಅಬ್ಬಿಗಿರಿಯವರ ನೇತೃತ್ವದಲ್ಲಿ ಪುಟ್ಟರಾಜ ಗವಾಯಿಗಳವರ 112ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಠಾಧೀಶರು ಹಾಗೂ ಗಣ್ಯಮಾನ್ಯರು ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಸಿದ್ದನಕೊಳ್ಳದ ಧರ್ಮಾಧಿಕಾರಿ ಶಿವಕುಮಾರ ಮಹಾಸ್ವಾಮೀಜಿ ಹಾಗೂ ಅಬ್ಬಿಗೇರಿ ಯಲ್ಲಾಲಿಂಗೇಶ್ವರ ದೇವಸ್ಥಾನದ ಬಸವರಾಜ ಸ್ವಾಮೀಜಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯರು ಪುಟ್ಟರಾಜ ಗವಾಯಿಗಳವರ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗಜೇಂದ್ರಗಡ ತಹಸೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ, ನಿವೃತ್ತ ಶಿಕ್ಷಕ MS ದಡೇಸೂರ್ಮಠ, ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಯಲ್ಲಪ್ಪ ಮಣ್ಣೊಡ್ಡರ್, ಇನ್ನೋರ್ವ ಸದಸ್ಯ ಖಾದರ್ ಬಾಷಾ ಹುಲಿಗೇರಿ, ನ್ಯಾಯವಾದಿ ಸೋಮು ಲಕ್ಕನಗೌಡ್, ಹಿರಿಯ ಮುಖಂಡ BK ಪೊಲೀಸ್ ಪಾಟೀಲ್, MCS ಶಾಲಾ STMC ಅಧ್ಯಕ್ಷ ತಿಮ್ಮರೆಡ್ಡಿ ಬಂಡಿವಡ್ಡ, ಶಿವಕುಮಾರ್ ಸಿರಟ್ಟಿ, ಅಹಿಂದ್ ರಾಜ್ಯ ಸೇನಾ ಅಧ್ಯಕ್ಷ ನಿಂಗಪ್ಪ ಫನಾಪೂರ್ ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಹಾಗೂ ಕರವೇ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಕ ಶಿವಾನಂದ್ ಗೋಗೇರಿ ನಿರೂಪಿಸಿ ವಂದಿಸಿದರು. ವರದಿ ಬಸವರಾಜ ಜೋಳದ, ಚೈತನ್ಯ ನ್ಯೂಸ್ 24 ಗದಗ. ಜ್ಞಾನಯೋಗಿ ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡುವುದರ ಮೂಲಕವಾಗಿ ಭಕ್ತಿಪೂರ್ವಕವಾಗಿ ಸಲ್ಲಿಸಬೇಕಂತ ಅವರಲ್ಲಿ ವಿನಂತಿ. ಅವಸರ ಮಾಡ್ಬಿಡ್ತಾರೆ ಸ್ವಲ್ಪ ಆ ಕಡೆ ಆ ಸೈಡ್ ಈ ಸೈಡ್ ಬಂದು ನಿಂತ್ಬಿಡ್ರಿ ಸರ್. ಎಲ್ಲರೂ ಈ ಕಡೆ ನೋಡ್ರಿ. ಪಂಡಿತ್ ಪುಟ್ಟರಾಜ್ಗೆ, ಜ್ಞಾನಯೋಗಿ ಪಂಡಿತ್ ಪುಟ್ಟರಾಜ್ರವ್ರಿಗೆ 112ನೇ ಜಯಂತ್ಯೋತ್ಸವಕ್ಕೆ ಪುಷ್ಪಾರ್ಪಣೆಯನ್ನು ಸಲ್ಲಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ, ನಮ್ಮ ಗಜೇಂದ್ರಗಡ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಕುಮಾರ್ ಸರ್ ಕುಲಕರ್ಣಿ ಅವರಿಗೆ ಹಾಗೂ ಎಲ್ಲ ಮುಖ್ಯ ಅತಿಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಅವರು ಈ ಕಾರ್ಯಕ್ರಮವನ್ನು ಕುರಿತು 4 ಮಾತುಗಳನ್ನು ಹೇಳಬೇಕಂತೇಳಿ ಸಾಹೇಬರ ಹತ್ರ ವಿನಂತಿ. ಗದಗಿನ ಶ್ರೀ ಪುಟ್ಟರಾಜ ಗವಾಯಿಗಳ 112ನೆಯ ಒಂದು ಜನ್ಮದಿನದ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದ ನಿಮಿತ್ತವಾಗಿ ಆಯೋಜನೆ ಮಾಡಿರ್ತಕ್ಕಂತಹ ವಿಚಾರ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಈ ವಿಚಾರದಲ್ಲಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರೇ ಮತ್ತು ಪೂಜ್ಯ ಗುರುಗಳೇ ಮತ್ತು ನನಗೆ ಆತ್ಮೀಯರಾಗಿರ್ತಕ್ಕಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಹನುಮಂತಣ್ಣ ಅಬ್ಬಿಗೇರಿಯವರೇ, ಅವರು ಇವರೆನ್ನದೇ ಈ ನರೇಗಲ್ ಪಟ್ಟಣದ ನಾಗರಿಕ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ನನ್ನ ಸನ್ಮಿತ್ರರೇ, ಇವತ್ತಿನ ದಿವಸ ಗದುಗಿನ ಪುಟ್ಟರಾಜ ಗವಾಯಿಗಳು ಅಂದರೆ ಈ ಗದುಗಿನ ಇತಿಹಾಸವನ್ನು ಮೆಲ್ಲಕ್ಕೂ ಹಾಕಿದಾಗ ಈ ಒಂದು ಗದುಗು ಯಾವ ರೀತಿ ಇದೆ, ಲಕ್ಕುಂಡಿ ತೆಗೆದುಕೊಳ್ಳಿ, ಗದುಗು ತೆಗೆದುಕೊಳ್ಳಿ, ಇವತ್ತು ನಿಮ್ಮ ಜಕ್ಲಿ ಗ್ರಾಮವನ್ನು ತೆಗೆದುಕೊಳ್ಳಿ, ಇಲ್ಲೇ ಹೋರಾಡಿದಂತಹ ಮಹನೀಯರು ಭಾಳ ಜನ ಇಲ್ಲೇ ಗದಗಿನಲ್ಲಿ ವೀರನಾರಾಯಣನ ಗುಡಿ ಹಿಡಿದುಕೊಂಡು ಸಾಕಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ಗದಗ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಸಾಕಷ್ಟು ಪುಣ್ಯಾತ್ಮರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ಥರನಾಗಿ ನಮ್ಮ ಪುಟ್ಟರಾಜ ಗವಾಯಿಗಳವರು ಕೂಡ ಒಂದು ಬಡ ಮಕ್ಕಳ ಕಣ್ಮಣಿಯಾಗಿ ಅಂಧರಿದ್ದರೂ ಕೂಡ ಅವರು ಸಾಕಷ್ಟು ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಬಹಳ ಶರಣರು ಅಡ್ಡಾಡ್ಯಾರ, ವೀರಪ್ಪ ಅಡ್ಡಾಡ್ಯಾರ.
ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನರೇಗಲ್ದಲ್ಲಿ ಶ್ರೀ ಪಂಡಿತ್ ಪುಟ್ಟರಾಜ್ ಗವಾಯಿಗಳ 112ನೇ ಜಯಂತ್ಯೋತ್ಸವದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಅಬ್ಬಿಗೇರಿಯ ಬಸವರೆಡ್ಡರ್ ಗುರುಗಳೇ ವಂದಿಸುತ್ತಾ, ಹಾಗೆ ವೇದಿಕೆ ಮೇಲೆ ಆಸೀನರಾದಂಥ ಶ್ರೀಯುತ ಶ್ರೀಮಾನ್ ದಡೇಶ್ವರ ಮಠ ಗುರುಗಳವರೇ, ಹಾಗೆಯೇ ನಮ್ಮ ಪಾಟೀಲ್ರು ತೊಂಡ್ಯಾಳ ದ್ಯಾಂಪೂರ್ ಪಾಟೀಲ್ರವರೇ, ಹಾಗೂ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರೇ, SDMC ಅಧ್ಯಕ್ಷರೇ, ಹಾಗೂ ನಮ್ಮ ಕಟ್ಟಿಮನೆ ಎಲ್ಲ ಮಣ್ಣೋಡ್ರಿ ಯಲ್ಲಪ್ಪ ಮಣ್ಣೋಡ್ರವ್ರೆ, ವಕೀಲರವ್ರೆ, ನೆರೆಗಲ್ನ ವಕೀಲರವ್ರೆ, ಹೂಲ್ಗೆರೆ ಅವರೇ, ಇಷ್ಟೊತ್ತು ನಮ್ಮ ನಿಂಗಪ್ಪನ ಅವರೇ, ಕೋಡಿಕೊಪ್ಪದ ಮನ್ನಾಪುರ ನಿಂಗಪ್ಪನವರೇ, ಹಾಗೂ ನಮ್ಮ ಶಿಷ್ಯರು ಆದಂಥ ಶಿವಾನಂದ ಗೋಗೇರಿ ಅವರೇ ಇಷ್ಟೊತ್ತು ಭಾಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಹಾಗೆಯೇ ಎಲ್ಲ ಪುಟ್ಟಜ್ಜ ಎಲ್ಲ ಭಕ್ತಾದಿಗಳೇ, ಇವತ್ತು ನಾನು ಭಾಳ ಬ್ಯುಸಿ ಇದ್ದೆ. ನಾನು ಹೇಳಿದೆ ಹನುಮಂತಿಗೆ ಇನ್ನೇನು ಬರ್ತೀನಿ ಅಳವ ಅಂದೆ. ಮೊನ್ನೆ ರಕ್ಷಣಾ ವೇದಿಕೆ ಕಾರ್ಯಕ್ರಮಕ್ಕೂ ತಪ್ಪಿಸಿದ್ದೆ, ಭಾಳ ಸಿಟ್ಟಾಗಿದ್ದವ ನನ್ನ ಮ್ಯಾಗ. ಅವತ್ತು ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿದ್ದ. ನನಗೆ ಅಲ್ಲಿ ಮೈಸೂರಲ್ಲಿ ಒಡೆಯರ್ ಜೊತೆ ಕಾರ್ಯಕ್ರಮ ಇತ್ತು, ಮೈಸೂರು ಒಡೆಯರ್ ಜೊತೆಗೆ. ಹಿಂಗಾಗಿ ಅವರು ಬಿಡಲಿಲ್ಲ, ಹಿಂಗಾಗಿ ಹೋಗ್ಬೋಯ್ತು. ಮತ್ತು ಇನ್ನು ಇದನ್ನು ತಪ್ಪಿಸಿದ್ವಿ ಅಂದ್ರೆ ನಾನು ಮ್ಯಾಗ ತಪ್ಪು ತಗೊಂತಾನ ಅಂಥೇಳಿ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಗುರುಗಳವರು ಪುಟ್ಟಜ್ಜರು. ಇವತ್ತೇನಾದರೂ ನಾನು ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುವಾಗಿ ಬೆಳೆದೀನಿ ಅಂದ್ರೆ ನಮ್ಮ ಪುಟ್ಟಜ್ಜರ ಆಶೀರ್ವಾದದಿಂದ. ಯಾಕಂದ್ರೆ ನನಗೂ ಅವ್ರಿಗೆ ಭಾಳ ಅವಿನಾಭಾವ ಸಂಬಂಧ ಮೊದಲಿಂದ. ಅವ್ರು ನನಗೆ ಮದುವೆ ಆಗಿ ಬರೋ ಮುಂದೆ ನನ್ನ ಹೆಂಡತಿ ಕರ್ಕೊಂಬರೋ ಮುಂದೆ ಅವತ್ತು ಆಶೀರ್ವಾದ ಮಾಡಿದ್ರು, ನೀ ಸ್ವಾಮಿ ಅಕ್ಕಿಲಿ ಮುಂದಂತೆ. ಹಂಗಾಗಿಬಿಟ್ಟೆ ನಾ. ಯಾಕಂದ್ರೆ ಅವರು ಒಂದು ಹಸ್ತದ ಶಕ್ತಿ ಹೆಂಗೈತೆ ಅಂದ್ರೆ, ನಾನೇನು ಸಂಗೀತ ಕಲ್ತಿಲ್ಲ ಮತ್ತು ಕಲಾ ಬಗ್ಗೆ ನಾನು ಎಲ್ಲಿ ತರಬೇತಿ ತೊಗೊಂಡಿಲ್ಲ. ಅವರ ಒಂದು ಹಸ್ತದಿಂದ ಇವತ್ತು 2 ಚಲನಚಿತ್ರಗಳಿಗೆ ಹಾಡಿದ್ದೀನಿ, ಅದ್ರ ಜೊತೆಗೆ ಒಂದು 10 ಚಲನಚಿತ್ರಗಳಿಗೆ ಪಾತ್ರ ವಹಿಸಿದ್ದೀನಿ. ಅದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಪುಟ್ಟಜ್ಜರ. ಮತ್ತು ಎಲ್ಲಿ ತರಬೇತಿ ತೊಗೊಂಡಿಲ್ಲ ನಾನು. ಅವ್ರು ಬರೇ ಒಂದೇ ಹಸ್ತದ ಮೇಲೆ, ತಲೆ ಮೇಲೆ ಹಸ್ತ ಇಟ್ಟಿದ್ದಕ್ಕನ ಈ ಮಟ್ಟಕ್ಕೆ ಬೆಳೆದೀನಿ ಅಂದ್ರೆ. ಮತ್ತು ಅವ್ರ ಹತ್ರ ನಾನೇನಾರ ಓದಿದ್ರೆ ಎಷ್ಟರ ಮಟ್ಟಿಗೆ ಹೋಗಿದ್ದೆ ಅಂದ್ರೆ ನನಗೂ ಅವಕಾಶ ಸಿಗಲಿಲ್ಲ ಅದು. ಆದ್ರೆ ಒಂದು ವಿಶೇಷ ಅಂದ್ರೆ ಅವರ ಅಜ್ಜವರು ಅಂಧ ಅನಾಥರಿಗೆ ಬಾಳನ್ನು ಕೊಟ್ಟಂಥವ್ರು. ಎಲ್ಲಾದರೂ ಅವರು ಅನೇಕ ಸ್ವಾಮೀಜಿಗಳು ದೇಣಿಗೆ ಕೇಳಿದ್ರೆ ದುಡ್ಡು ಕೇಳ್ತಾರೆ, ದವಸ ಧಾನ್ಯಗಳನ್ನ ಕೇಳ್ತಾರೆ. ಆದ್ರೆ ಅಂಧ ಅನಾಥರನ್ನ ದೇಣಿಗೆ ಹಾಕಿ ಕೊಡ್ರಿ ಅಂತ ಕೇಳಿದಂಥವ್ರು ಯಾರಾದರೂ ಇದ್ರೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳು. ಅಂಧ ಅನಾಥರನ್ನ ಕೊಡ್ರಿ, ನನಗೇನು ಕೊಡಬೇಡ್ರಿ ಅಂತಿದ್ರು. ಹಾಗೆಯೇ ಅವರು ಸಂಗೀತಕ್ಕೆ ಒಂದು ಬೆಲೆಯನ್ನು ತಂದು ಕೊಟ್ಟಂಥವ್ರು. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತಕ್ಕೆ ಬೆಲೆ ಕೊಟ್ಟಂಥವ್ರು, ತಂದು ಕೊಟ್ಟಂಥವ್ರು ಯಾರಾದ್ರೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳು. ಆಮೇಲೆ ನಿಮಗೊಂದು ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಸಿನಿಮಾ ತೆಗೆದವರು ನಾವೇ. ಶಿವಯೋಗಿ ಪುಟ್ಟಯ್ಯಜ್ಜ ವಿಜಯ ರಾಘವೇಂದ್ರನ ಹಾಕ್ಕೊಂಡು ನಾವು ಮಾಡಿರೋದು. 50 ಲಕ್ಷ ಹೇಳಿದ್ದ. ನೋಡಪ್ಪ, ಇದು ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಈ ಸಿನಿಮಾ ನಿಂಗೆ ಚಲೋ ಆಕೈತೆ ಅಂತ ನಾನು ಹೇಳಿದೆ. ಅವಾಗ 19 ಲಕ್ಷಕ್ಕೆ ಒಪ್ಕೊಂಡವು. 50 ಲಕ್ಷ ಇಲ್ಲದೆ ಮಾಡೋಂಗಿಲ್ಲ ಅಂತ 19 ಲಕ್ಷಕ್ಕೆ ಒಪ್ಪಿಸಿ ಆ ಸಿನಿಮಾ ತೆಗೆದ್ವಿ. ಆ ಸಿನಿಮಾ ರಾಷ್ಟ್ರ ಪ್ರಶಸ್ತಿಯನ್ನು ಪಡೀತು. ಅದು ಭಾಳ ಹೆಮ್ಮೆಯ ವಿಷಯ ನಮಗೆ. ಶಿವಯೋಗಿ ಪುಟ್ಟಯ್ಯಜ್ಜ ಈಗೂ ಯೂಟ್ಯೂಬ್ನಾಗ ಹೊಡೆದು ನೋಡ್ರಿ, ಬರ್ತೈತೆ ಅದು. ಅದರೊಳಗೂ ನಾನು ಪಾತ್ರ ಮಾಡೀನಿ. ಹಾಗೆಯೇ ಈ ಊರಲ್ಲಿ ಶೂಟಿಂಗ್ ಮಾಡಿದ್ದೀವಿ ನಾವು. ಒಂದು ಜೈ ಕೇಸರಿ ನಂದನ ಅಂತೇಳಿ ಇಲ್ಲಿ ಒಂದು ಶೂಟಿಂಗ್ ಮಾಡಿವಿ. ಅದು ಕೂಡ ಒಂದು ಚಲೋ ಓಡಿತು, ಒಂದು 50 ದಿವಸ ಓಡಿತು. ಹೀಗಾಗಿ ಕಲಾ ಪೋಷಕ ಮಟ್ಟ ನಮ್ಮದು ಸಿದ್ದನಕೊಳ್ಳ ಮಠ, ಕಲಾವಿದರನ್ನು ಬೆಳೆಸೋ ಮಠ. ಅದು ಸಂಗೀತವನ್ನು ಬೆಳೆಸಿದಂಥ ಮಠ ಯಾವುದಾದಿದ್ರೆ ಅದು ವೀರೇಶ್ವರ ಪುಣ್ಯಾಶ್ರಮ. ಸಿನಿಮಾ ಮತ್ತು ನಾಟಕ ರಂಗ ಬೆಳೆಸಿದಂಥ ಮಠ ಅಂದ್ರೆ ಸಿದ್ದನಕೊಳ್ಳ ಮಠ. ಇವತ್ತು ಸಿನಿಮಾದಾರ ಇರ್ತಾರೆ, ನನಗೆ ಎಲ್ಲಿ ಹೋದರೂ ಸಿನಿಮಾ ಡೈರೆಕ್ಟರ್ ಇರ್ತಾರೆ, ಸಿನಿಮಾ ಪ್ರೊಡ್ಯೂಸರ್ ಇರ್ತಾರೆ, ಎಲ್ಲಿ ಹೋದರೂ ಸಿನಿಮಾದಾರ ಇರ್ತಾರೆ ನನಗೆ. ಹೀಗಾಗಿ ನಾನು ಅಲ್ಲಿ ಏನು ಮಾಡ್ತೀನಿ, ಎಲ್ಲರೂ ಈ ಸ್ವಾಮಿಗಳೆಲ್ಲ ಇವರು ಧರ್ಮಸಭೆ
ಶಿವಾನುಭವ ಮಾಡಿದ್ರೆ ನಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡುವಂಥ ರಾಜ್ಯದ ಏಕೈಕ ಸ್ವಾಮಿ ನಾನು. ಅಲ್ಲೆಲ್ಲ ನೀವು ನೋಡಿರ್ಬೇಕು, ಪ್ರತಿ ವರ್ಷ ಜನವರಿ 14, 15, 16, 3 ದಿವಸ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತೀವಿ. ನಿಮ್ಮ ಎಲ್ಲರ ಆಶೀರ್ವಾದದಿಂದ ಹೆಲಿಕಾಪ್ಟರ್ ಕೂಡ ಬರ್ತೈತೆ. ಅಲ್ಲೇ ಹೆಲಿಕಾಪ್ಟರ್ ಬಂದು ಹೂವು ಹಾಕುವಂಥ ಇದು ಆಗುತ್ತೆ. ಅದರ ಜೊತೆಗೆ ನಾವು ಭಕ್ತರಲ್ಲಿ ದೇವರನ್ನು ಕಾಣ್ತೀವಿ. ಭಕ್ತರಲ್ಲಿ ಸ್ವಾಮೀಜಿ ಆದಂಥವರು ಭಕ್ತರಲ್ಲಿ ದೇವರನ್ನು ಕಾಣಬೇಕು. ರಾಜಕಾರಣಿಗಳು ಮತದಾರರಲ್ಲಿ ದೇವರನ್ನು ಕಾಣಬೇಕು. ಕಲಾವಿದರು ಪ್ರೇಕ್ಷಕರಲ್ಲಿ ದೇವರನ್ನು ಕಂಡಾಗ ಮಾತ್ರ ಅವರು ಸಾಧಕರಾಗ್ತಾರೆ ಅಂತ ಹೇಳ್ತೀನಿ ನಾನು. ಹಾಗೆಯೇ ನಮ್ಮ ಅಬ್ಬಿಗೆರೆ ಹನುಮಂತನ ಬಗ್ಗೆ ಹೇಳೋದಂತೂ ಭಾಳ ಐತಿ ಕೆಲಸ. ಯಾಕಂದ್ರೆ ಮತ್ತೆ ಹೊಗಳಕ್ಕೆ ಕರ್ಕೊಂಬಂದ 4 ಜನ ಮಕ್ಳು ಅದಾರ ನಮಗೂ. ಅದಕ್ಕೆ ಸ್ವಲ್ಪ ಹೇಳ್ತೀನಿ ನಾ. ಮತ್ತು ಜಿದ್ದುಗಳು ಅದನ್ನು ಮುದ್ದಾಮ್ ಕರೆಸಿ ಎಣ್ಣೆ ಹೊಗಳಕ್ಕೆ ಅನ್ನೋ ಮಂದಿ ಐತಿ, ಹೌದಿಲ್ಲ? ಅದಕ್ಕೆ ಅವ ಏನು ಮಾಡ್ತಾನ ಹುಡುಗ ಅಂದ್ರೆ ಎಲ್ಲ ಗೊತ್ತಿಲ್ದಂಗೆ ಇರ್ತಾನ, ಎಲ್ಲ ಗೊತ್ತಿರ್ತಾವ. ಎಲ್ಲ ಬಲ್ಲಪ್ಪ ಕೇಳಿದ್ರೆ ಕಲ್ಲಪ್ಪ ಅಂತಲ್ಲ, ಹಂಗವ ಏನೋ ಗೊತ್ತಿಲ್ಲ ಅಂತಾನೆ ಎಲ್ಲ ಗೊತ್ತಿರುತ್ತೆ. ಬಟ್ ಇಲ್ಲಿ ಈ ಸಮಾಜ ಸೇವೆಗೆ ಯಾವತ್ತೂ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ ಯಾರಾದರೂ ಇದ್ರೆ ನಮ್ಮ ಅಬ್ಬಿಗೆರೆ ಹನುಮಂತ. ನಮ್ಮದು ಎಲ್ಲಿದ್ದರೂ ಹಿಡ್ಕೊಂಬರ್ತಾನವ. ನಾವು ಅಲ್ಲಿ ದೂರ ಇದ್ದರೂ ಬರಬೇಕಂತಾನ, ನೀವು ಸಾನ್ನಿಧ್ಯ ವಹಿಸ್ಬೇಕ್ರಿ ಅಂತಾನ. ಆದ್ರೆ ನಾವು ಫ್ರೀ ಇದ್ರೆ ಬರ್ತೀವಿ, ಫ್ರೀ ಇರಲಿ ನಾವು ಕೈ ಕೊಟ್ಬಿಡ್ತೀವಿ. ಮತ್ತು ಏನು ಮಾಡೋಕೆ, ನಾವು ಒಂದು ದಿವ್ಸಕ್ಕೆ 5, 6 ಕಾರ್ಯಕ್ರಮ ಹಾಕಿದ್ರೆ ಏನು ಮಾಡೋದು ನಾವು, ಹೌದಿಲ್ಲ? ಈಗ ಮೊದಲ ಆರಾಮಿದ್ದೀವಿ ಅನ್ಸುತ್ತೆ ನನಗೆ. ಮೊದಲು ನಮ್ಮ ಶಿವಾನಂದ ಗೋಗೇರಿ ಅವರು ಬರೋ ಮುಂದೆ ಅವಾಗ ಆರಾಮಿದ್ವಿ ನಾವು. ಈಗ ಅವನವನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಟ್ರೆ ನಮ್ಮನ್ನ ಬಿಡಂಗಿಲ್ಲ. ಒಂದು ದಿವ್ಸಕ್ಕೆ 5, 6 ಕಾರ್ಯಕ್ರಮ. ಒಂದೊಂದು ಊರು ಹೆಸ್ರಾಗ ಗೊತ್ತಿರಂಗಿಲ್ಲ ನಮ್ಗೆ. ಅಲ್ಲಿ ಯೂಟ್ಯೂಬ್ನೇ ನೋಡಿವ್ರಿ ಅಂತೇಳಿ ಹೆಸ್ರು ಹಾಕೊಂಬರ್ತಾವೆ. ಹೋಗಿ ಯೂಟ್ಯೂಬ್ನೇ ನೋಡಿರಿ ನಿಮ್ಮ ಭಾಷೆ ಅಂತವು. ಆಮೇಲೆ ನಾವು ಒಂದು ಸ್ವಲ್ಪ ನಗಿಸ್ತೀವಲ್ಲ, ಪ್ರಾಣೇಶ್ ಅಂತ ತಿಳ್ಕೊಂತಾರೆ ನಮ್ಮನ್ನು. ನಗಸ್ ಇದ್ಕೊಳ್ಳೋ ಅದನ್ನು ಕರೆಸ್ರಿ, ನಗಸ್ತಾನ ಅವನ ರೋಗ ಕೊಟ್ಟಕ್ಕನ, ಮತ್ತೆ ಯಾಕೆ ನೀವು ಗಾತ್ಲಕ್ಕೆ ಬೀಳ್ತೀರಿ ಅಂತ, ಹೌದಿಲ್ಲ? ಆದ್ರೆ ಅವಂಗೆ 40,000 ಕೊಡ್ತಾರೆ, ನನಗೆ 11 ರೂಪಾಯಿ ಕೊಡ್ತಾರೆ. ಈತ ನೋಡಿ ಪರ್ಕ್. ಪ್ರಾಣೇಶ್ಗೆ ಎಷ್ಟು ಕೊಡ್ತಾರೆ? 40,000. ನನಗೆ 11 ರೂಪಾಯಿ ಕೊಡ್ತಾರೆ. ಆದರೂ ನಾ 11 ರೂಪಾಯಿ ಕೊಟ್ಟರೆ ಇಷ್ಟು ನಮ್ಮ ಹಾರಾಡ್ತೀನಿ ನಾನು. 1,001 ಕೊಟ್ಟರೆ ಎಷ್ಟು ಹಾರಾಡ್ಬಾರ್ಲಿ ನಿಂಗಪ್ಪ, ಹೌದಿಲ್ಲ? ಆದ್ರೆ ನೀವು 11 ರೂಪಾಯಿ ಕೊಟ್ರೆ ನಮ್ಮ ಮಠದ ರೂಲ್ಸ್ ಏನೈತೆ ಅಂದ್ರೆ 1 ರೂಪಾಯಿ ಅಷ್ಟೇ ಇಟ್ಕೋಬೇಕು ದಾಸೋಹಕ್ಕೆ. ಇನ್ನು 10 ರೂಪಾಯಿ ಏನೈತಲ್ಲ ಭಕ್ತರಿಗೆ ಕೊಟ್ಟು ಭಕ್ತರನ್ನು ಬೆಳೆಸುವಂಥ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ದನಕೊಳ್ಳ ಮಠ. ಇವತ್ತಿಗೆ ನಾವು ದುಡ್ಡು ಗಳಿಸಿಲ್ಲ, ನಿಮ್ಮನ್ನು ಗಳಿಸಿವಿ, ಭಕ್ತರನ್ನ ಗಳಿಸಿವಿ. ಅದಕ್ಕೆ ಆರಾಮದೀವಿ ನಾವು. ಎಲ್ಲಿ ಯಾವಾಗಲೂ ಟ್ರಿಜರಿ ಮಗಲು ಮಕ್ಕೊಂದಿಲ್ಲ ನಾವು. ಅನೇಕ ಜನರು ಟ್ರಿಜರಿ ಮಗಲ ಮಕ್ಕೊಂತಾವು, ಬ್ಯಾಕ್ ಬಂದ್ರೆ ಯಾವ್ದು ಕುಂದಿರ್ತಾವೆ, ಎಣಿಸ್ ಬಂದು ಕುಂದಿರ್ತಾವೆ. ನಿದ್ಗೆಟ್ ಮುಂಜಾನೆ ಅದು BP ಶುಗರ್ ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ತಾವೆ. ನಮ್ಮ ಅಬ್ಬಿಗೆರೆ ಅಂತ ಆಯ್ತು, ನಾವು ಸುಮ್ಮ ಮಕ್ಕೊಂಬಿಟ್ರೆ ಆರಾಮ್. ಬೇಕಾದ್ರೆ ತೊಗೊಂಡು ಹೋರಿ ಸಾಕ್ರೆ ನೀವೇ ಹೋಯ್ರಿ ಮಕ್ಕಳ, ತೊಗೊಂಡು ಹೋರಿ, ನಾಳೆ ತರೋರು ನೀವೇ ಅಂತಿದ್ದ. ಇಲ್ಲಿ ನಮ್ಮ ಮಠದಾಗ ಯಾವತ್ತೂ ಕಿಲಿ ಹಾಕಿಲ್ಲ ನಾವು. ದಡೇಶ್ವರ ಮಠ ಸರ್ ಕಿಲಿನ ತೆಗೆದು ಬಿಡ್ತೀವಿ ನಾವು. ಎಲ್ಲರೂ ಒಯ್ತಾರೆ, ಏನೇನೋ ಒಯ್ತಾರೆ. ವೈರ್ ನಮ್ಗೇನಾಗೋದೈತೆ ಮಕ್ಳು, ತೊಗೊಂಬರ್ರಿ ನೀವೇ ಅಂತೀನಿ, ಹೌದಿಲ್ಲ? ಅಂತ ಒಂದು ಕೊಡೋರು ಅವ್ರ, ತೊಗೊಂಡು ಹೋಗೋರ. ನನಗೆಲ್ಲ ನಮ್ಮನೆ ಭಕ್ತರು ಅದಾರ, ಕೊಡೋ ಭಕ್ತರು ಅದಾರ, ತೊಗೊಂಡು ಹೂ ಭಕ್ತರ, ಕಸ್ಕೊಂಡು ಹೂ ಭಕ್ತರು ಅದಾವು, ಎಲ್ಲ ಅದಾವು. ಆದ್ರೆ ನಾವು ಏನಂತೀವಿ, ಮಠನ ನಿಮ್ದೈತಿ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕಪ್ಪ, ಹೌದಿಲ್ಲ? ಹೋದ್ರೆ ದುಃಖ ಪಡಬಾರ್ದು, ಬಂದ್ರೆ ಖುಷಿ ಪಡಬಾರ್ದು. ಯಾವತ್ತೂ ಸ್ವಾಮಿಗಳಾದಂಥವ್ರು ಶೂನ್ಯವಾಗಿರ್ಬೇಕು. ಏನಿರ್ಬೇಕು? ಶೂನ್ಯವಾಗಿರ್ಬೇಕು. ಭಕ್ತರ ಅಂಕಿ ಹಚ್ಕೊಂಡು ಅವರ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಬೇಕು ಅಂದ್ರೆ ನಿಜವಾದ ಸ್ವಾಮಿ ಅವ. ನಾವ ಅಂಕಿ ಹಚ್ಕೊಳಕ್ಕೆ ಹೋದ್ವಿ ಅಂದ್ರೆ ನಮ್ಮನ್ನು ಶೂನ್ಯ ಮಾಡೋ ಮಕ್ಳು ಅದಾರ ಭಕ್ತರು. ಬಾಳೆ ಮಗನ ಅಂಕಿ ಹಚ್ಕೊಂತೀಯ ಮಾಡ್ತೀನಿ ತಡಿ ನೀನು, ಹೌದಿಲ್ಲ? ಅದಕ್ಕೆ ಸ್ವಾಮೀಜಿ ಆದಂಥವ್ರು ಶೂನ್ಯವಾಗಿರ್ಬೇಕು. ಭಕ್ತರು ಅಂಕಿ ಹಚ್ಕೊಂಡು ಭಕ್ತರನ್ನು ಬೆಳೆಸ್ಬೇಕು. ಸ್ವಾಮೀಜಿ ಆದಂಥವ್ರು ಭಕ್ತರನ್ನ ಬೆಳೆಸ್ಬೇಕು. ಭಕ್ತರು ಬೆಳೆಸಿದ್ರೆ ಅಂದ್ರೆ ಅವ್ರು ಕೊಡ್ತಾರೆ. ನಾನಂತರೂ ಎಲ್ಲಿ ಪಾಟಿಗೆ ಹೋಗಂಗಿಲ್ಲ. ಬಂದಿನ ಒಂದು ದಿವಸ ನಿಮ್ಮೂರಿಗೆ ಪಾಟಿಗೆ ಹೊನ್ನಪ್ಪ ಪಾದ ಪೂಜೆಗೆ ಬಂದಿನ ಮತ್ತೆ ಎಲ್ಲಿ ಪಾದ ಪೂಜೆಗೆ ಬರೋ ಸ್ವಾಮಿನೇ ಅಲ್ಲ. ನಾನು ಮನ್ಯಾಗ ಅಪ್ಪ ಅವ್ನು ಪಾದ ಪೂಜೆ ಮಾಡಿರಲಿ ಮಕ್ಳು ಅಂತ ಬೈತೀನಿ. ನಾನು ಇಂಗ್ಲೀಷ್ ವರ್ಡ ಭಾಳ, ನನ್ನ ಕಡೆ ಬರ್ಬೇಕಾದ್ರೆ ಗಟ್ಗಳ ಬರ್ತಾವೆ, ಟೊಳಗಳು ಯಾವ ಬರಗಲ್ಲ. ಕರೆ ಐತಿಲ್ಲ ನಾ ಹೇಳೋದು. ಕಣ್ಣಿಗೆ ಕಾಣೋ ದೇವ್ರು ಅಂದ್ರೆ ಯಾರು? ತಂದೆ ತಾಯಿಗಳು. ತಂದೆ ತಾಯಿಗಳು ಪಾದ ಪೂಜೆ ಮಾಡ್ಬೇಕು. ಅವ್ರ ಪಾದ ಪೂಜೆ ಒಮ್ಮೆ ಮಾಡಿರಿ ನೀವು? ಯಾವ ಮಾಡಿಲ್ಲ. ನಾವು ಹೋಗಿರ್ತೀನಲ್ಲ ಅಂತಾರ ಅವರು ತಂದೆ ತಾಯಿ. ಇವತ್ತು ನೋಡಿಯಪ್ಪ ಇವ ನನ್ನ ಪಾದ ಹಿಡ್ದಿದ್ದು ನಿನ್ಲಿಂದಾರ ಹಿಡ್ದ ಅಂತ ನಾವು ಖುಷಿ ಪಡ್ತಾನೆ. ಅದಕ್ಕೆ ನಾವು ನಮ್ಮ ಮಠಕ್ಕೆ ಬಂದಾಗ ಏನಂತೀವಿ, ತಂದೆ ತಾಯಿ ಗೌರವ ಕೊಡಲಿಲ್ಲ ನಾವು ಹೊರಗೆ ಹಾಕ್ತೀನಿ ಮಠ ಬಿಟ್ಟು. ಗೆಡೋಟ್ ಮಗ ನಾನು ಇರಬಾಡಿಲ್ಲ. ಯಾವತ್ತೂ ತಂದೆ ತಾಯಿ ಗೌರವ ಕೊಟ್ರೆ ಆ ವ್ಯಕ್ತಿ ಸಾಧನೆ ಮಾಡ್ತಾನೆ. ತಂದೆ ತಾಯಿ ಗೌರವ ಕೊಡಲಿ ಅಂದ್ರೆ ಅವು ಏನೋ ಮಾಡಿದ್ರು ಶೂನ್ಯನ ಅದು. ನೀವು ಹೊರಗೆ ಎಷ್ಟೇ ಸಾಧನೆ ಮಾಡಿ ಪೇಪರ್ನೇ ಬರ್ರಿ, ಟಿವಿಯಾಗ ಬರ್ರಿ,
ದೊಡ್ಡ ಸಾಧಕರಾದರೂ ಕೂಡ ಮನ್ಯಾಗ ಅಪ್ಪ ಅವ ಖುಷಿ ಪಡಲಿಲ್ಲ ಅಂದ್ರೆ ಅದು ಸಾಧನೆ ಅಲ್ಲ ಅಂತ ಹೇಳ್ತೀನಿ. ಕರೆಕ್ಟನ್ನ ಹೇಳೋದು? ಯಾವಾಗ ನಿಮ್ಮ ತಂದೆ ತಾಯಿ ನಿಮ್ಮ ಒಂದು ಸಾಧನೆ ನೋಡಿ ಖುಷಿ ಪಡ್ತಾರಲ್ಲ, ಅದು ನಿಜವಾದ ಸಾಧನೆ ಅಂತೇಳಿ ಇವತ್ತು ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದಿರಿ. ಈಗಾಗಲೇ ವೇಳೆ ಭಾಳ ಆಗೈತೆ. ಮುಂದಿನ ಟೈಮ್ದಾಗ ಮತ್ತೆ ಪುಟ್ಟಜ್ಜರ ಬಗ್ಗೆ ಮಾತಾಡೋನು. ಹಂಗೇನಾರ ಇದ್ರೆ ಯಾರಾದರೂ ಕಲಾವಿದರು ಇದ್ರೆ ಬರ್ರಿ, ನಿಮಗೂ ಅವಕಾಶ ಕೊಡಿಸ್ತೀನಿ ಸಿನಿಮಾದಾಗ, ಅದೇನು ತಲೆ ಕೆಡಿಸ್ಕೋಬೇಡ್ರಿ. ಕೊಡದ ಶ್ರೀಗಳು 5,001 ರೂಪಾಯಿನ ಕೊಟ್ಟಾರ. ಸಿದ್ದಿನಕೊಳದ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು 10,001 ರೂಪಾಯಿಯನ್ನ ಪರಮ ಪೂಜ್ಯ ಶಿವಯೋಗಿ ಪುಟ್ಟಯ್ಯದವರು ಮೂರ್ತಿ ಮಾಡಬೇಕು ಅಂತೇಳಿ ಈಗ ತಾನೇ 10,001 ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಿಂಗ ಭಕ್ತಿ ಇರ್ಬೇಕು ಮನುಷ್ಯನ ಹತ್ರ. ಭಕ್ತಿ ಈ ದೇಶವನ್ನ ಕಾಪಾಡ್ತೈತಿ, ಈ ಜನರನ್ನ ಕಾಪಾಡ್ತೈತಿ. ಅದಕ್ಕೆ ಭಕ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಗುಣ. ಅಂತ ಗುಣವನ್ನ ನೀವೆಲ್ಲರೂ ಬೆಳೆಸ್ಕೊಳ್ಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಶ್ರೀಗಳಿಗೆ ಮತ್ತೊಮ್ಮೆ ಆಶೀರ್ವಾದ ನೀಡಲಿ ಅಂತ ಹರಿಸ್ತೀನಿ. ಇದಾದ ನಂತರ ಪೂಜ್ಯರಿಂದ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೀತೈತಿ. ಎಲ್ಲಾ ಭಕ್ತಾದಿಗಳು ಶಾಂತ ರೀತಿಯಿಂದ ಆ ಪ್ರಸಾದವನ್ನ ಸ್ವೀಕಾರ ಮಾಡಕ್ ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಯಾರೋ ಗದ್ದಲ ಮಾಡಬೇಕು. ಹಂಗಾದ್ ಬನ್ನಿ, ಅಡ್ಡ ಬರಬೇಡ್ರಿ. ವಿಡಿಯೋ